ಆತ್ಮೀಯ ವಿದ್ಯಾರ್ಥಿಗಳೇ RV ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ 10ನೇ ತರಗತಿ ಸಂಭವನೀಯತೆ ಪಾಠದ ಅಭ್ಯಾಸ 14.1ರಲ್ಲಿರತಕ್ಕಂಥ ಮೊದಲ 10 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಸಂಭವನೀಯತೆ ಪಾಠದ ಅಭ್ಯಾಸ 14.1ರಲ್ಲಿರ್ತಕ್ಕಂಥ 11, 12 ಮತ್ತು 13ನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 11ನೇ ಸಮಸ್ಯೆ, ಗೋಪಿಯು ತನ್ನ ಅಕ್ವೇರಿಯಂಗೆ ಒಂದು ಅಂಗಡಿಯಿಂದ ಒಂದು ಮೀನನ್ನು ಖರೀದಿಸುತ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿ ಗೋಪಿ ಏನು ಮಾಡ್ತಾನೆ, ತನ್ನ ಅಕ್ವೇರಿಯಂಗೋಸ್ಕರ ಒಂದು ಅಂಗಡಿಯಿಂದ ಒಂದು ಮೀನನ್ನು ಖರೀದಿಸ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿ ಅಕ್ವೇರಿಯಂ ಅಂತಕ್ಕಂಥದ್ದು ಮನೆಯ ಅಂದವನ್ನು ಹೆಚ್ಚಿಸಲು ಒಂದು ಗ್ಲಾಸ್ನ ಟ್ಯಾಂಕ್ನಲ್ಲಿ ನಾವು ಮೀನುಗಳನ್ನು ಏನು ಸಾಕ್ತೀವಿ, ಬಣ್ಣ ಬಣ್ಣದ ಮೀನುಗಳನ್ನು ನಾವು ಸಾಕ್ತೀವಿ, ಅದನ್ನು ನಾವು ಅಕ್ವೇರಿಯಂ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ಅಂಗಡಿಯವನು ಟ್ಯಾಂಕ್ನಲ್ಲಿರುವ 5 ಗಂಡು ಮೀನುಗಳು ಮತ್ತು 8 ಹೆಣ್ಣು ಮೀನುಗಳಿಂದ ಚಿತ್ರ 14.4 ನೋಡಿ. ವಿದ್ಯಾರ್ಥಿಗಳೇ, ಈ ಒಂದು ಟ್ಯಾಂಕನ್ನು ನೋಡ್ಬೋದು. ಇದರಲ್ಲಿ ಮೀನುಗಳು ಇದ್ದಾವೆ, 8 ಹೆಣ್ಣು ಮೀನುಗಳಿದ್ದಾವೆ, 5 ಗಂಡು ಮೀನುಗಳು ಇದ್ದಾವೆ. ಯಾದೃಚ್ಛಿಕವಾಗಿ ಒಂದು ಮೀನನ್ನು ಹೊರ ತೆಗೆಯುತ್ತಾನೆ. ಹೊರ ತೆಗೆಯುವ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳೇ, ಈ ಅಂಗಡಿಯವನು ಏನು ಮಾಡ್ತಾನೆ, 8 ಹೆಣ್ಣು ಮೀನುಗಳು, 5 ಗಂಡು ಮೀನುಗಳು, ಒಟ್ಟು 13 ಮೀನುಗಳು ಈ ಒಂದು ಟ್ಯಾಂಕ್ನಲ್ಲಿದ್ದಾವೆ. ಇದರಿಂದ ಯಾದೃಚ್ಛಿಕವಾಗಿ ಅಂದರೆ ಈ ಒಂದು ಟ್ಯಾಂಕ್ನಲ್ಲಿರ್ತಕ್ಕಂಥ ಮೀನುಗಳನ್ನು ಪಕ್ಷಪಾತ ಮಾಡದೆ, ಈ ಒಂದು ಮೀನುಗಳನ್ನು ನೋಡದೆ ಒಂದು ಮೀನನ್ನು ಏನು ಹೊರಗಡೆ ಅವನು ತೆಗಿತಾನೆ. ತೆಗೆದಿರ್ತಕ್ಕಂಥ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆಯನ್ನು ನಾವು ಈಗ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಆ ಒಂದು ಅಂಗಡಿಯಲ್ಲಿರ್ತಕ್ಕಂಥ ಆ ಒಂದು ಟ್ಯಾಂಕ್ನಲ್ಲಿರ್ತಕ್ಕಂಥ ಮೀನುಗಳು ಯಾವ್ಯಾವು ಇಲ್ಲಿ ಮೊದಲೇದಾಗಿ ನಾವು ಬರೆದುಕೊಳ್ಳೋಣ. ಆ ಒಂದು ಟ್ಯಾಂಕ್ನಲ್ಲಿರ್ತಕ್ಕಂಥ ಗಂಡು ಮೀನುಗಳ ಸಂಖ್ಯೆ 5 ಇದ್ದಾವೆ. ಅದೇ ರೀತಿಯಾಗಿ ಆ ಒಂದು ಟ್ಯಾಂಕ್ನಲ್ಲಿರ್ತಕ್ಕಂಥ ಹೆಣ್ಣು ಮೀನುಗಳ ಸಂಖ್ಯೆ 8 ಇದ್ದಾವೆ. ಆದ್ದರಿಂದ ಆ ಒಂದು ಟ್ಯಾಂಕ್ನಲ್ಲಿರ್ತಕ್ಕಂಥ ಒಟ್ಟು ಮೀನುಗಳ ಸಂಖ್ಯೆ 13 ಮೀನುಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಆ ಅಂಗಡಿಯವನು ಈ 13 ಮೀನುಗಳನ್ನು ಹೊಂದಿರತಕ್ಕಂಥ ಈ ಒಂದು ಟ್ಯಾಂಕ್ನಿಂದ ಯಾದೃಚ್ಛಿಕವಾಗಿ ಒಂದು ಮೀನನ್ನು ಹೊರತೆಗಿತಾನೆ. ಪಕ್ಷಪಾತ ಮಾಡದೆ ಈ ಒಂದು ಮೀನುಗಳನ್ನು ನೋಡದೆ ಒಂದು ಮೀನನ್ನು ಅವನು ಹೊರಗಡೆ ತೆಗಿತಾನೆ. ಇದೊಂದು ಘಟನೆ. ವಿದ್ಯಾರ್ಥಿಗಳೇ, ಈ ಒಂದು ಘಟನೆ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ತೆಗೆದಿರ್ತಕ್ಕಂಥ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆಯನ್ನು ನಾವೀಗ ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಹೊರತೆಗೆದ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆಯನ್ನು ನಾವೀಗ ಕಂಡು ಹಿಡಿಯೋಣ. ಸಂಭವನೀಯತೆ ಈಸ್ ಈಕ್ವಲ್ ಟು, ವಿದ್ಯಾರ್ಥಿಗಳೇ, ನಾವು ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಛೇದದಲ್ಲಿ ಆ ಒಂದು ಘಟನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತಗಳು, ಒಟ್ಟು ಫಲಿತಗಣಗಳನ್ನು ನಾವಿಲ್ಲಿ ಛೇದದಲ್ಲಿ ಬರ್ಕೊಳ್ತೀವಿ. ಅಂಶದಲ್ಲಿ ಆ ಒಂದು ಪ್ರಶ್ನೆಯನ್ನು ಏನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳು ಅಂಶದಲ್ಲಿ ನಾವು ಬರೆದುಕೊಳ್ಳುತ್ತೇವೆ. ಆದ್ದರಿಂದ ಇಲ್ಲಿ ಗಂಡು ಮೀನುಗಳು ಆಗಿರೋದ್ರಿಂದ, ಗಂಡು ಮೀನು ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ನಾವು ಗಂಡು ಮೀನುಗಳ ಸಂಖ್ಯೆಯನ್ನು ನಾವು ಬರ್ಕೊಳ್ತೀವಿ. ಛೇದದಲ್ಲಿ ಒಟ್ಟು ಮೀನುಗಳ ಸಂಖ್ಯೆಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು, ಗಂಡು ಮೀನುಗಳ ಸಂಖ್ಯೆ 5 ಇದ್ದಾವೆ. ಆದ್ದರಿಂದ 5ಅನ್ನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಒಟ್ಟು ಮೀನುಗಳ ಸಂಖ್ಯೆ 13 ಇದ್ದಾವೆ. ಆದ್ದರಿಂದ ಛೇದದಲ್ಲಿ ನಾನು 13ಅನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಆ ಅಂಗಡಿಯವನು ಹೊರತೆಗೆದ ಮೀನು ಗಂಡು ಮೀನು ಆಗಿರುವ ಸಂಭವನೀಯತೆ ಅದು ಏನು ಬರ್ತದೆ ಉತ್ತರ 13ನೇ 5 ಅಥವಾ 5/13 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 12ನೇ ಪ್ರಶ್ನೆ, ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಬಾಣವು ಚಕ್ರಾಕಾರವಾಗಿ ತಿರುಗಿ 1, 2, 3, 4, 5, 6, 7, 8 ಈ ಅಂಕೆಗಳಲ್ಲಿ ಯಾವುದಾದರೂ ಒಂದು ಅಂಕೆಯನ್ನು ಸೂಚಿಸುವಂತೆ ನಿಶ್ಚಲವಾಗುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿವೆ. ಚಿತ್ರ 14.5 ನೋಡಿ. ವಿದ್ಯಾರ್ಥಿಗಳೇ, ಈ ಒಂದು ಚಕ್ರಾಕಾರದ ಒಂದು ಚಿತ್ರವನ್ನು ತಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಇದೊಂದು ಆಟ. ಈ ಒಂದು ಚಕ್ರಾಕಾರದಲ್ಲಿ ಒಟ್ಟು 8 ಅಂಕೆಗಳು ಇದ್ದಾವೆ. 1ರಿಂದ 8 ಅಂಕೆಗಳನ್ನು ಸಮಾನವಾಗಿ ಇಲ್ಲಿ ಬರೆದುಕೊಂಡಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ಬಾಣದ ಗುರುತನ್ನು ತಾವು ಗಮನಿಸಬಹುದು. ನಾವು ಈ ಒಂದು ಬಾಣದ ಗುರುತನ್ನು ಒಂದು ಸಾರಿ ತಿರುಗುವಂತೆ ಮಾಡಿದಾಗ ಈ ಒಂದು ಬಾಣದ ಗುರುತು
ತಿರುಗಿ ಯಾವುದಾದ್ರೂ ಒಂದು ಅಂಕೆಯ ಮೇಲೆ ಅದೇನಾಗ್ತದೆ ಬಂದು ನಿಲ್ತದೆ. ಇದು ಒಂದು ಘಟನೆ ವಿದ್ಯಾರ್ಥಿಗಳೇ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. 1ನೇ ಪ್ರಶ್ನೆ 8, 2ನೇ ಪ್ರಶ್ನೆ ಒಂದು ಬೆಸ ಸಂಖ್ಯೆ, 3ನೇ ಪ್ರಶ್ನೆ 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ, 4ನೇ ಪ್ರಶ್ನೆ 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಕ್ರವನ್ನು ತಯಾರಿಸಿದ್ದೀನಿ. ಈ ಒಂದು ಚಕ್ರವನ್ನು ತಾವು ಗಮನಿಸ್ಬೋದು. ಈ ಒಂದು ವೃತ್ತಾಕಾರದ ಚಕ್ರವನ್ನು 8 ಸಮಭಾಗಗಳನ್ನಾಗಿ ನಾನು ಮಾಡಿದ್ದೇನೆ. 8 ಭಾಗಗಳಲ್ಲಿ ನಾನು ಒಂದೊಂದು ನಂಬರ್ಗಳನ್ನು ನಾನು ಬರ್ಕೊಂಡಿದ್ದೀನಿ, 8 ಅಂಕಿಗಳನ್ನು ನಾನು ಬರ್ಕೊಂಡಿದ್ದೀನಿ. ಈ ಒಂದು ಸೂಚಕ ಬಾಣದ ಗುರುತನ್ನು ನಾನು ಈ ರೀತಿ ತಿರುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಅಂದರೆ 1ರಿಂದ 8 ಅಂಕಿಗಳು ಈ ಒಂದು ವೃತ್ತಾಕಾರದ ಒಂದು ಚಕ್ರದಲ್ಲಿ ಏನಿದ್ದಾವೆ, ಒಂದು ಸಾರಿ ನಾನು ಈ ರೀತಿ ತಿರುಗಿಸಿ ಬಿಟ್ಟಾಗ ಈ ಒಂದು ಬಾಣದ ಗುರುತು ಯಾವುದೋ ಒಂದು ಅಂಕೆಯ ಮೇಲೆ ಬಂದು ಅದು ನಿಲ್ತದೆ. ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಒಂದು ಸಾರಿ ಈ ರೀತಿ ತಿರುಗಿ ಬಿಟ್ಟಾಗ ಯಾವುದೇ ಒಂದು ಅಂಕೆಯ ಮೇಲೆ ಈ ಒಂದು ಬಾಣದ ಗುರುತು ಬಂದು ನಿಲ್ತದೆ. ಇದೊಂದು ಘಟನೆ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲೇನು ಪ್ರಶ್ನೆಗಳು ಕೊಟ್ಟಿದ್ದಾನೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಕ್ರಾಕಾರದ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ಬಾಣದ ಗುರುತನ್ನು ತಾವು ಗಮನಿಸ್ಬೋದು. ಈ ಒಂದು ಬಾಣದ ಗುರುತನ್ನು ನಾವು ಒಂದು ಸಾರಿ ತಿರುಗುವಂತೆ ಮಾಡಿದಾಗ 1ರಿಂದ 8 ಅಂಕಿಗಳು ಏನಿದ್ದಾವೆ, ಈ 8 ಅಂಕಿಗಳಲ್ಲಿ ಯಾವುದಾದ್ರೂ ಒಂದು ಅಂಕೆಯ ಮೇಲೆ ಈ ಒಂದು ಬಾಣದ ಗುರುತು ಬಂದು ನಿಲ್ತದೆ. ಇದೊಂದು ಘಟನೆ. ಈ ಒಂದು ಘಟನೆಯ ಆಧಾರದ ಮೇಲೆ ಏನು ಪ್ರಶ್ನೆಗಳು ಕೊಟ್ಟಿದ್ದಾನೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಪ್ರಶ್ನೆಗಳು ಏನು ಕೇಳಿದ್ದಾನೆ ಅವುಗಳಿಗೆ ಅನುಕೂಲಿಸ್ತಕ್ಕಂಥ ಘಟನೆಗಳನ್ನು ನಾವು ಇಲ್ಲಿ ಮೊದಲನೇದಾಗಿ ಬರೆದುಕೊಳ್ಳೋಣ. ಚಕ್ರದಲ್ಲಿರುವ 8 ಸಂಖ್ಯೆಗಳ ಸಂಖ್ಯೆ. ಈ ಒಂದು ಚಕ್ರದಲ್ಲಿ 8 ಎಷ್ಟು ಸಾರಿ ಇದೆ ವಿದ್ಯಾರ್ಥಿಗಳೇ? ಅದು ಒಂದೇ ಸಾರಿ ಇದೆ. ಆದ್ದರಿಂದ ಚಕ್ರದಲ್ಲಿರುವ 8 ಸಂಖ್ಯೆಗಳ ಸಂಖ್ಯೆ ಅದು ಒಂದಿದೆ, ಒಂದು ಸಾರಿ ನಾನು ಬರ್ಕೊಂಡಿದ್ದೀನಿ. ಚಕ್ರದಲ್ಲಿರುವ ಬೆಸ ಸಂಖ್ಯೆಗಳ ಸಂಖ್ಯೆ. ಈ ಒಂದು ಚಕ್ರದಲ್ಲಿರ್ತಕ್ಕಂಥ ಬೆಸ ಸಂಖ್ಯೆಗಳು 1, 3, 5, 7. ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು 4 ಬೆಸ ಸಂಖ್ಯೆಗಳು ಇದ್ದಾವೆ. ಆದ್ದರಿಂದ ಬೆಸ ಸಂಖ್ಯೆಗಳ ಸಂಖ್ಯೆ 4 ಅಂತ ನಾನು ಬರ್ಕೊಂಡಿದ್ದೀನಿ. 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಸಂಖ್ಯೆ. ವಿದ್ಯಾರ್ಥಿಗಳೇ 2ಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಅಂಕಿಗಳು ಯಾವ್ಯಾವಿದ್ದಾವೆ? ಇಲ್ಲಿ 3, 4, 5, 6, 7, 8. ವಿದ್ಯಾರ್ಥಿಗಳೇ ಒಟ್ಟು 6 ಅಂಕಿಗಳು 2ಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಗಳು ಇದ್ದಾವೆ. ಆದ್ದರಿಂದ 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಸಂಖ್ಯೆ 6 ಇದ್ದಾವೆ. 6ಅನ್ನು ನಾನು ಬರ್ಕೊಂಡಿದ್ದೀನಿ. 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಂಖ್ಯೆ. ವಿದ್ಯಾರ್ಥಿಗಳೇ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಂಖ್ಯೆ. ವಿದ್ಯಾರ್ಥಿಗಳೇ ಈ ಒಂದು ಚಕ್ರದಲ್ಲಿರ್ತಕ್ಕಂಥ 8 ಅಂಕಿಗಳು ಕೂಡ 9ಕ್ಕಿಂತ ಚಿಕ್ಕದಾಗಿದ್ದಾವೆ. ಆದ್ದರಿಂದ 8 ಅಂಕಿಗಳು ಈ ಒಂದು ಚಕ್ರದಲ್ಲಿ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ಹೊಂದಿದ್ದಾವೆ. ಆದ್ದರಿಂದ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಂಖ್ಯೆ 8 ಅಂತ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳ ಸಂಖ್ಯೆ. ಈ ಒಂದು ಚಕ್ರದಲ್ಲಿರ್ತಕ್ಕಂಥ ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ? 8 ಸಂಖ್ಯೆಗಳಿದ್ದಾವೆ. ಒಟ್ಟು 8 ಸಂಖ್ಯೆಗಳನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ ಒಂದು ಚಕ್ರದಲ್ಲಿರ್ತಕ್ಕಂಥ ಈ ಒಂದು ಸೂಚಕವನ್ನು ಒಂದು ಸಾರಿ ನಾವು ತಿರುಗುವಂತೆ ಮಾಡಿದಾಗ ಅದು 8 ಅಂಕೆಗಳಲ್ಲಿ ಯಾವುದಾದ್ರೂ ಒಂದು ಅಂಕೆ ಮೇಲೆ ಬಂದು ನಿಲ್ತದೆ. ಇದೊಂದು ಘಟನೆ. ಇಲ್ಲಿ ಮೊದಲದಾಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಸೂಚಕವು 8ಅನ್ನು ಸೂಚಿಸುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ. ಸೂಚಕವು 8ಅನ್ನು ಸೂಚಿಸುವ ಸಂಭವನೀಯತೆ. ಈ ಒಂದು ಬಾಣದ ಗುರುತು 8ಅನ್ನು ಸೂಚಿಸತಕ್ಕಂಥ ಸಂಭವನೀಯತೆಯನ್ನು ನಾವು ಈಗ ಕಂಡು ಹಿಡಿಬೇಕಾಗಿದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಸಂಭವನೀಯತೆಯನ್ನು ನಾವು ಬರೆಯುತ್ತೇವೆ. ವಿದ್ಯಾರ್ಥಿಗಳೇ ಇಲ್ಲಿ ಛೇದದಲ್ಲಿ ಒಟ್ಟು ಸಂಖ್ಯೆಗಳು, ಈ ಒಂದು ಚಕ್ರದಲ್ಲಿರ್ತಕ್ಕಂಥ ಒಟ್ಟು ಫಲಿತಗಳು, ಒಟ್ಟು ಫಲಿತಾಂಶಗಳನ್ನು ನಾವು ಛೇದದಲ್ಲಿ ನಾವು ಬರ್ತೀವಿ. ಅದೇ ರೀತಿಯಾಗಿ ಪ್ರಶ್ನೆಯನ್ನು ಏನು ಕೇಳಿರ್ತಾನೆ ಅದಕ್ಕೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರೆದುಕೊಳ್ಳುತ್ತೇವೆ. ಆದ್ದರಿಂದ 8ಅನ್ನು ಸೂಚಿಸುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ಚಕ್ರದಲ್ಲಿರುವ 8 ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಬರಿತೀರಾ. ಅದೇ ರೀತಿಯಾಗಿ ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಬರಿತೀರಾ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 8 ಸಂಖ್ಯೆ ಎಷ್ಟು ಸಾರಿ ಇದೆ? ಈ ಒಂದು ಚಕ್ರದಲ್ಲಿ 1 ಸಾರಿ ಇದೆ. ಆದ್ದರಿಂದ 1ಅನ್ನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳ ಸಂಖ್ಯೆ ಅದು 8 ಇದೆ. ಆದ್ದರಿಂದ 8ಅನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಸೂಚಕವು 8ಅನ್ನು ಸೂಚಿಸುವ ಸಂಭವನೀಯತೆ 8ನೇ 1 ಅಥವಾ 1/8 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಪ್ರಶ್ನೆ ಸೂಚಕವು ಬೆಸ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ. ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ. ಛೇದದಲ್ಲಿ
ಒಟ್ಟು ಫಲಿತಗಳು ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ಛೇದದಲ್ಲಿ ಬರಿತೀರಾ ಮತ್ತು ಪ್ರಶ್ನೆ ಏನು ಕೇಳಿದಾನೆ ಬೆಸ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ನೀವು ಚಕ್ರದಲ್ಲಿರುವ ಬೆಸ ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಬರಿತೀರಾ. ಆದ್ದರಿಂದ ಅಂಶದಲ್ಲಿ ಚಕ್ರದಲ್ಲಿರುವ ಬೆಸ ಸಂಖ್ಯೆಗಳ ಸಂಖ್ಯೆ ಅದು ಬೆಸ ಸಂಖ್ಯೆಗಳು ಈ ಒಂದು ಚಕ್ರದಲ್ಲಿ 4 ಇದ್ದಾವೆ. 4 ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳು ಅದು 8 ಇದ್ದಾವೆ. 8 ನಾನು ಬರ್ಕೊಂಡಿದ್ದೀನಿ. ಇದು ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. 4 2 8, 4 1 4 ಅಂದರೆ ಅಂಶದಲ್ಲಿ 1 ಉಳಿತದೆ, ಛೇದದಲ್ಲಿ 2 ಉಳಿತದೆ. ಆದ್ದರಿಂದ ಸೂಚಕವು ಬೆಸ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ 2ನೇ 1 ಅಥವಾ 1/2 ಅಂತ ತಾವು ಉತ್ತರವನ್ನು ಬರಿತೀರಾ. ಇನ್ನು ಉಳಿದಿರತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಿಸೋಣ. ಅದೇ ರೀತಿಯಾಗಿ 3ನೇ ಪ್ರಶ್ನೆ, ಸೂಚಕವು ಆ ಒಂದು ಬಾಣದ ಗುರುತು 2ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಇಸ್ ಈಕ್ವಲ್ ಟು. ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ. ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ನೀವು ಬರಿತೀರಾ. ಅದೇ ರೀತಿಯಾಗಿ ಅಂಶದಲ್ಲಿ 2ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಸೂಚಿಸುವಂಥ ಪ್ರಶ್ನೆ ಕೊಟ್ಟಿರೋದ್ರಿಂದ 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಅಂಶದಲ್ಲಿ ಬರಿತೀರಾ. ವಿದ್ಯಾರ್ಥಿಗಳೇ, ದಿಸ್ ಈಕ್ವಲ್ ಟು 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳ ಸಂಖ್ಯೆ ಅದು 6 ಇದೆ ವಿದ್ಯಾರ್ಥಿಗಳೇ. 6 ಅಂಶದಲ್ಲಿ ಬರೆದಿದ್ದೀನಿ. ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳ ಸಂಖ್ಯೆ ಅದು 8 ಇದೆ. 8 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇದು ಭಾಗ ಆಗ್ತದೆ ವಿದ್ಯಾರ್ಥಿಗಳೇ. 2 4 8, 2 3 6. ಆದ್ದರಿಂದ ಅಂಶದಲ್ಲಿ 3 ಉಳಿತದೆ, ಛೇದದಲ್ಲಿ 4 ಉಳಿತದೆ. ಆದ್ದರಿಂದ ಸೂಚಕವು 2ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ 4ನೇ 3 ಅಥವಾ 3/4 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 4ನೇ ಪ್ರಶ್ನೆಗೆ ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ 4ನೇ ಪ್ರಶ್ನೆಯನ್ನು ಏನನ್ನು ಕೊಟ್ಟಿದ್ದಾನೆ ಅಂದರೆ ಸೂಚಕವು 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಈಸ್ ಈಕ್ವಲ್ ಟು. ವಿದ್ಯಾರ್ಥಿಗಳೇ, ಅಂಶ ಮತ್ತು ಛೇದದ ರೂಪದಲ್ಲಿ ನೀವು ಸಂಭವನೀಯತೆಯನ್ನು ನೀವು ಬರಿತೀರಾ. ಛೇದದಲ್ಲಿ ಚಕ್ರದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ನೀವು ಬರಿತೀರಾ. ಅಂಶದಲ್ಲಿ 9ಕ್ಕಿಂತ ಚಿಕ್ಕದಾದ ಸಂಖ್ಯೆ ಆಗಿರೋದ್ರಿಂದ ನೀವು ಅಂಶದಲ್ಲಿ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಬರಿತೀರಾ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಂಖ್ಯೆ ಒಟ್ಟು 8 ಇದ್ದಾವೆ. ಚಕ್ರದಲ್ಲಿರ್ತಕ್ಕಂಥ ಎಲ್ಲ ಅಂಕೆಗಳು 9ಕ್ಕಿಂತ ಚಿಕ್ಕದಾದ ಸಂಖ್ಯೆ ಆಗಿರೋದ್ರಿಂದ ಅಂಶದಲ್ಲಿ ನೀವು 8 ಬರಿತೀರಾ. ಛೇದದಲ್ಲಿ ಚಕ್ರದಲ್ಲಿರೋ ಒಟ್ಟು ಸಂಖ್ಯೆಗಳ ಸಂಖ್ಯೆ ಅದು 8 ಅಂತ ಬರಿತೀರಾ. 8 1 8, 8 1 8 ಅದು ಏನಾಗ್ತದೆ, ಉತ್ತರ 1 ನಮಗೆ ಸಿಗ್ತದೆ. ಆದ್ದರಿಂದ ಸೂಚಕವು 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ 1 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 13ನೇ ಪ್ರಶ್ನೆ, ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಇದೊಂದು ಘಟನೆ ವಿದ್ಯಾರ್ಥಿಗಳೇ. ದಾಳ ಅಂದರೆ ಡೈಸ್ ಅಂತ ನಾವೇನು ಕರಿತೀವಿ. ಆವು ಏಣಿ ಆಟ ಆಡಲು ನಾವಿದನ್ನು ಸಾಮಾನ್ಯವಾಗಿ ಬಳಸ್ತೀವಿ ವಿದ್ಯಾರ್ಥಿಗಳೇ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ, ಇದೊಂದು ಘಟನೆ. ಈ ಒಂದು ಘಟನೆ ಆಧಾರದ ಮೇಲೆ ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಒಂದು ಅವಿಭಾಜ್ಯ ಸಂಖ್ಯೆ. 2ನೇ ಪ್ರಶ್ನೆ, 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ. 3ನೇ ಪ್ರಶ್ನೆ, ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಒಂದು ದಾಳವನ್ನು ತಾವು ಗಮನಿಸಬಹುದು. ಈ ಒಂದು ದಾಳದಲ್ಲಿ ಒಟ್ಟು 6 ಮುಖಗಳು ಇದ್ದಾವೆ. ಡಯಸ್ ಅಂತ ನಾವೇನು ಕರಿತೀವಿ. ಸಾಮಾನ್ಯವಾಗಿ ಆವು ಏಣಿ ಆಟ ಆಡಲು ಇದನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ವಿದ್ಯಾರ್ಥಿಗಳೇ. ಈ ಒಂದು ಚೌಕಾಕಾರದ ಈ ಒಂದು ಘನಾಕೃತಿ, ಚೌಕ ಘನ ಅಂತಲೂ ಕೂಡ ನಾವು ಇದನ್ನು ಕರಿಬಹುದು. ಇಲ್ಲಿ ಒಟ್ಟು 6 ಮುಖಗಳು ಸಮನಾಗಿರ್ತವೆ. 6 ಮುಖಗಳ ಮೇಲೆ ಒಂದೊಂದು ಅಂಕಿಗಳನ್ನು ಇಲ್ಲಿ ಬರೆಯಲಾಗಿದೆ ವಿದ್ಯಾರ್ಥಿಗಳೇ. 1 2 3 4 5 ಮತ್ತು 6 ಮುಖಗಳು. 6 ಮುಖದ ಮೇಲೆ 6 ಅಂಕಿಗಳನ್ನು ನಾವಿಲ್ಲಿ ಬರ್ತೀವಿ ವಿದ್ಯಾರ್ಥಿಗಳೇ. ಈ ಒಂದು ಡೈಸನ್ನು ಒಂದು ಸಾರಿ ಎಸೆದಾಗ ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಅವುಗಳಿಗೆ ನಾವು ಉತ್ತರಿಸೋಣ. ಈ ಒಂದು ದಾಳವನ್ನು ಒಂದು ಸಾರಿ ಎಸೆದಾಗ ಇದೊಂದು ಘಟನೆ. ದಾಳವನ್ನು ಒಂದು ಸಾರಿ ಎಸೆದಾಗ ಇದೊಂದು ಘಟನೆ. ಈ ಒಂದು ಘಟನೆಯ ಆಧಾರದ ಮೇಲೆ ಏನು ಪ್ರಶ್ನೆ ಕೊಟ್ಟಿದ್ದಾನೆ ಅವುಗಳಿಗೆ ನಾವು ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ದಾಳವನ್ನು ತಾವು ಗಮನಿಸಬಹುದು. ಚೌಕಾಕಾರದ ಈ ಒಂದು ದಾಳದ 6 ಮುಖದ ಮೇಲೆ ಒಂದೊಂದು ಅಂಕಿಗಳನ್ನು ಇಲ್ಲಿ ಬರ್ಕೊಂಡಿದ್ದಾನೆ. ದಾಳದ ಮುಖದಲ್ಲಿರುವ ಸಂಖ್ಯೆಗಳು ಯಾವ್ಯಾವಂದರೆ 1 2 3 4 5 ಮತ್ತು 6. ವಿದ್ಯಾರ್ಥಿಗಳೇ, ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ? ಈ ಒಂದು 6 ಮುಖದ ಮೇಲೆ ಒಂದೊಂದು ಅಂಕಿಗಳು ಇರೋದರಿಂದ ಒಟ್ಟು ಅಂಕಿಗಳು ಒಟ್ಟು ಸಂಖ್ಯೆಗಳು 6 ಆಗ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಶ್ನೆಗಳನ್ನು ಏನು ಕೇಳಿದ್ದಾನೆ ಅದಕ್ಕೆ ಅನುಕೂಲಿಸ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಬರಿತಾ ಹೋಗೋಣ. ದಾಳದಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ. ವಿದ್ಯಾರ್ಥಿಗಳೇ, ಈ ಒಂದು ದಾಳದಲ್ಲಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ವಿದ್ಯಾರ್ಥಿಗಳೇ?
2, 3, 5 ವಿದ್ಯಾರ್ಥಿಗಳೇ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ ಒಂದು ಮತ್ತು ತನ್ನನ್ನು ತಾನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ 2, 3, 5 ಏನಾಗ್ತವೆ ಅವಿಭಾಜ್ಯ ಸಂಖ್ಯೆಗಳು ಆಗಿರೋದ್ರಿಂದ ಅವಿಭಾಜ್ಯ ಸಂಖ್ಯೆಗಳ ಒಟ್ಟು ಸಂಖ್ಯೆ ಎಷ್ಟಾಗ್ತದೆ 3 ಇದ್ದಾವೆ. ಆದ್ದರಿಂದ ನಾನು 3 ಅಂತ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ 2 ಮತ್ತು 6ರ ನಡುವಿನ ಸಂಖ್ಯೆಗಳ ಸಂಖ್ಯೆ ವಿದ್ಯಾರ್ಥಿಗಳೇ 2 ಮತ್ತು 6ರ ನಡುವಿರತಕ್ಕಂಥ ಸಂಖ್ಯೆಗಳು ಯಾವಿದ್ದಾವೆ 3, 4, 5 3, 4, 5 ಇಲ್ಲಿ ಸಂಖ್ಯೆಗಳು ಎಷ್ಟಾಗ್ತವೆ 3 ಆಗ್ತವೆ. ಆದ್ದರಿಂದ 2 ಮತ್ತು 6ರ ನಡುವಿನ ಸಂಖ್ಯೆಗಳ ಸಂಖ್ಯೆ 3 ಅಂತ ನಾನು ಬರ್ಕೊಂಡಿದ್ದೀನಿ. ದಾಳದಲ್ಲಿರುವ ಬೆಸ ಸಂಖ್ಯೆಗಳ ಸಂಖ್ಯೆ ಈ ಒಂದು ದಾಳದಲ್ಲಿರ್ತಕ್ಕಂಥ ಬೆಸ ಸಂಖ್ಯೆಗಳು ಯಾವ್ಯಾವು 1, 3, 5 ಆದ್ದರಿಂದ 1, 3, 5 ಬೆಸ ಸಂಖ್ಯೆಗಳ ಸಂಖ್ಯೆ ಎಷ್ಟಾಗ್ತದೆ 3 ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಒಂದು ದಾಳವನ್ನು ಒಂದು ಸಾರಿ ಎಸೆದಾಗ ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಒಂದು ದಾಳವನ್ನು ಎಸೆದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೀತೇವೆ. ಛೇದದಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಘಟನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತ ಗಣಗಳನ್ನು ನಾವು ಛೇದದಲ್ಲಿ ಬರಿತೀವಿ. ಅಂಶದಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿರ್ತಾನೆ ಅದಕ್ಕೆ ಅನುಕೂಲಿಸ್ತಕ್ಕಂಥ ಅಂಶಗಳನ್ನು ನೀವು ಅಂಶದಲ್ಲಿ ನೀವು ಬರಿತೀರಾ ವಿದ್ಯಾರ್ಥಿಗಳೇ. ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ನೀವು ದಾಳದಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಯನ್ನು ಬರಿತೀರಾ. ಛೇದದಲ್ಲಿ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ನೀವು ಬರಿತೀರಾ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟಿದೆ 3 ಇದೆ ವಿದ್ಯಾರ್ಥಿಗಳೇ. 3 ಅಂಶದಲ್ಲಿ ಬರಿತೀರಾ. ಛೇದದಲ್ಲಿ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ 6 ಇದ್ದಾವೆ. 6ಅನ್ನು ನೀವು ಛೇದದಲ್ಲಿ ಬರಿತೀರಾ. 3 2 6 3 1 3 ಭಾಗ ಆಗ್ತದೆ. ಆದ್ದರಿಂದ ಅಂಶದಲ್ಲಿ 1 ಉಳಿತದೆ ಛೇದದಲ್ಲಿ 2 ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 1 ದಾಳವನ್ನು ಎಸೆದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀಯತೆ 2ನೇ 1 ಅಥವಾ 1/2 ಅಂತ ತಾವು ಉತ್ತರವನ್ನು ಬರಿತೀರಾ. 2ನೇ ಪ್ರಶ್ನೆಗೆ ಉತ್ತರಿಸೋಣ. ಅದೇ ರೀತಿಯಾಗಿ 2ನೇ ಪ್ರಶ್ನೆಗೆ ಉತ್ತರಿಸೋಣ. ಒಂದು ದಾಳವನ್ನು ಎಸೆದಾಗ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಪಡೆಯುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ವಿದ್ಯಾರ್ಥಿಗಳೇ. ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾನೆ ಅದಕ್ಕೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ಬರಿತೀವಿ. ಛೇದದಲ್ಲಿ ಆ ಒಂದು ಘಟನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತಗಳನ್ನು ಛೇದದಲ್ಲಿ ನಾವು ಬರಿತೀವಿ. ಇಲ್ಲಿ ವಿದ್ಯಾರ್ಥಿಗಳೇ 2 ಮತ್ತು 6ರ ನಡುವಿನ ಸಂಭವನೀಯತೆ ಅಂತ ಕೇಳಿರೋದ್ರಿಂದ ನಾವು ಅಂಶದಲ್ಲಿ 2 ಮತ್ತು 6ರ ನಡುವಿನ ಸಂಖ್ಯೆಗಳ ಸಂಖ್ಯೆಯನ್ನು ನಾವು ಬರಿತೀವಿ. ಛೇದದಲ್ಲಿ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ನಾವು ಛೇದದಲ್ಲಿ ಬರ್ತೀವಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 2 ಮತ್ತು 6ರ ನಡುವಿನ ಸಂಖ್ಯೆಗಳ ಸಂಖ್ಯೆ ಎಷ್ಟಿದೆ ವಿದ್ಯಾರ್ಥಿಗಳೇ ಅದು 3 ಇದೆ. 3 ಬಾಗ್ಲೆ ಆ ಒಂದು ದಾಳದಲ್ಲಿರ್ತಕ್ಕಂಥ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ 6 ಇದ್ದಾವೆ. 6ಅನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ. 3 2 6 3 1 3 ಭಾಗ ಆಗ್ತದೆ. 1/2 ನಮಗೆ ಉತ್ತರ ಸಿಗ್ತದೆ. ಆದ್ದರಿಂದ ಒಂದು ದಾಳವನ್ನು ಎಸೆದಾಗ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಪಡೆಯುವ ಸಂಭವನೀಯತೆ 2ನೇ 1 ಅಥವಾ 1/2 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 3ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಇಲ್ಲಿ 3ನೇ ಪ್ರಶ್ನೆ ಒಂದು ದಾಳವನ್ನು ಎಸೆದಾಗ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಅಂಶದಲ್ಲಿ ಬೆಸ ಸಂಖ್ಯೆಗಳಿಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರ್ಕೊಳ್ಳೋಣ. ಛೇದದಲ್ಲಿ ಆ ಒಂದು ದಾಳದಲ್ಲಿರ್ತಕ್ಕಂಥ ಒಟ್ಟು ಫಲಿತಗಳನ್ನು ನಾವು ಛೇದದಲ್ಲಿ ನಾವು ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಬೆಸ ಸಂಖ್ಯೆ ಆಗಿರೋದ್ರಿಂದ ಅಂಶದಲ್ಲಿ ದಾಳದಲ್ಲಿರುವ ಬೆಸ ಸಂಖ್ಯೆಗಳ ಸಂಖ್ಯೆಯನ್ನು ನೀವು ಬರಿತೀರಾ. ಛೇದದಲ್ಲಿ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳನ್ನು ನೀವು ಛೇದದಲ್ಲಿ ನೀವು ಬರಿತೀರಾ ವಿದ್ಯಾರ್ಥಿಗಳೇ. ಬೆಸ ಸಂಖ್ಯೆಗಳ ಸಂಖ್ಯೆ 3 ಇದೆ. ಆದ್ದರಿಂದ ನಾವು 3ಅನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಛೇದದಲ್ಲಿ ದಾಳದ ಮುಖದಲ್ಲಿರುವ ಒಟ್ಟು ಸಂಖ್ಯೆಗಳು 6 ಇದ್ದಾವೆ. 6ಅನ್ನು ನಾನು ಬರ್ಕೊಂಡಿದ್ದೀನಿ. 3 2 6 3 1 3 ಭಾಗ ಆಗ್ತದೆ. 1/2 ನಮಗೆ ಉತ್ತರ ಸಿಗ್ತದೆ. ಆದ್ದರಿಂದ ಒಂದು ದಾಳವನ್ನು ಎಸೆದಾಗ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 2ನೇ 1 ಅಥವಾ 1/2 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.